ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಗೊತ್ತೇ ಇರುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಅಂತ. ಮಿಡ್ ನೈಟ್ ಖಂಡಿತವಾಗ್ಲೂ ಎಲಿಮಿನೇಷನ್ ಆಗಿರುತ್ತೆ, ಆಗ್ಲೇಬೇಕು ಕೂಡ. ಆದ್ರೆ ಯಾರು ಎಲಿಮಿನೇಟ್ ಆದ್ರು, ಹೋಗೋ ಚಾನ್ಸಸ್ ಯಾರಿತ್ತು, ಖಂಡಿತವಾಗ್ಲೂ ಎಲ್ಲರೂ ಊಹಿಸಿದ್ದೇನಾ? ಶಾಕಿಂಗ್ ಎಲಿಮಿನೇಷನ್ ಆಯ್ತು, ಯಾರು ಊಹಿಸಿರ್ಲಿಲ್ಲ ಅಂತ ಹೇಳೋದೆಲ್ಲ ಸುಳ್ಳು. ಎಲ್ಲರೂ ಊಹಿಸಿದ್ದೆ, ಅನ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ನಾನಂತೂ 2 ಹೆಸರು ಹೇಳಿದ್ದೆ. ಆ 2 ಹೆಸರಲ್ಲಿ ಇವರೇ ಎಲಿಮಿನೇಟ್ ಆಗ್ತಾರ ಅಂತ ಹೇಳಿದ್ದೆ. ವೋಟಿಂಗ್ ಪ್ರಕಾರ ಇವರೇ ಹೋಗ್ತಾರೆ ಅಂತ ಕೂಡ ಹೇಳಿದ್ದೆ. ಪಬ್ಲಿಕ್ ಅಲ್ಲಿ ಕೂಡ ಅತಿ ಹೆಚ್ಚು ಜನ ಇವರೇ ಹೋಗ್ಬೇಕಂತ ಕಾಯ್ತಾ ಇದ್ರು. ಮತ್ತೆ ಅವ್ರು ಯಾರು, ಯಾಕೆ ಎಲಿಮಿನೇಟ್ ಆಗಿರ್ತಾರೆ, ಯಾಕೆ ಆಗಿರ್ಬೋದು, ಆಗಿರೋದು ಅವರೇನಾ, ನಿಜನಾ, ಇದೆಲ್ಲ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ದಾರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ನೋಡೋಣ. ನಾನು ವೋಟಿಂಗ್ ಲಿಸ್ಟ್ ತಗೊಂಡಾಗ ಖಂಡಿತವಾಗ್ಲೂ ವೋಟಿಂಗ್ ರಿಸಲ್ಟ್ ಕೂಡ ಹೇಳ್ತಾ ಕೂಡ ಬಾಟಮ್ ಅಲ್ಲಿ ತಗೊಂಡಾಗ 3 ಹೆಸರು ಹೇಳಿದ್ದೆ. ಒಂದು ಅಶ್ವಿನಿ ಗೌಡ, ಒಂದು ರಘು ಮತ್ತೆ ಧ್ರುವಂತು. ಇವ್ರು 3 ಜನ ಬಾಟಮ್ ಅಲ್ಲಿ ಇದ್ದಾರೆ. ಟಾಪ್ ಅಲ್ಲಿ ತಗೊಂಡ್ರೆ ಗಿಲ್ಲಿ ಮತ್ತು ರಕ್ಷಿತಾ, ಕಾವ್ಯ ಅವರಿದ್ದಾರೆ ಅಂತ. ತುಂಬಾ ಜನ ಕಾವ್ಯ ಹೆಲ್ಮೆಟ್ ಆಗ್ತಾರೆ, ಮನೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ, ಅದ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಅವರೇ ಹೆಲ್ಮೆಟ್ ಆಗ್ತಾರೆ. ಕಿಚ್ಚ ಸರ್ ವೀಕೆಂಡ್ ಅಲ್ಲಿ ಒಂದು ಇಂಟ್ ಕೊಟ್ಟಿದ್ರು, ಹಾಗೆ ಹೀಗೆ ಸುಮಾರು ಕಮೆಂಟ್ಸ್ ಎಲ್ಲ ಮಾಡಿದ್ರು, ಅವರೇ ಹೋಗ್ತಾರೆ ಅಂತ. ಸರಿನಾ? ಅವ್ರಂತೂ ಹೋಗಿಲ್ಲ. ಇನ್ನು 11 ಅಶ್ವಿನಿ ಗೌಡ ಹೋಗ್ತಾರ. ಏನ್ ಗುರು ಎಂತ ಮಾತು ಹೇಳ್ತೀರಾ? ರನ್ನರ್ ಅಪ್ಗೆ ಚಾನ್ಸಸ್ ಹೈ ಇದೆ ಅಶ್ವಿನಿ ಗೌಡ ಅವ್ರಿಗೆ. ಆದ ಕಾರಣ ಅವ್ರೇನಾದ್ರೂ ಹೋಗ್ತಾರ? ಚಾನ್ಸೇ ಇಲ್ಲ. ತುಂಬಾ ರಾಜಕೀಯ ನಡೀತಾ ಇದೆ, ನಡೀಲಿ, ಏನೇ ಆಗ್ಲಿ. ಇನ್ನು ಅದಾದ್ಮೇಲೆ ರಘು ಅವರು ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಸ್ಟ್ರಾಟಜಿ ಇದೆ. ಅಂದ್ರೆ ಈ ವ್ಯಕ್ತಿನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡ್ಬೇಕಾ ಅನ್ನೋ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಖಂಡಿತವಾಗ್ಲೂ ಫ್ಯಾನ್ಸ್ ಅಂತೂ ಒಂದ್ ಲೆವೆಲ್ ಇದ್ದಾರೆ. ಅದೇ ರೀತಿಯಾಗಿ ವೋಟಿಂಗ್ ಕಂಪೇರ್ ಮಾಡ್ಕೊಂಡ್ರೆ ಇವ್ರು ಜಾಸ್ತಿನೇ ಬರ್ತಾ ಇತ್ತು. ಮತ್ತೆ ಇವ್ರನ್ನೂ ಮಾಡಲ್ಲ. ಕೊನೆಯದಾಗಿ ಎಲ್ಲ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೇಲಿ ಬಂದಾಗ ಮೇನ್ ಆಗಿ ಶಾಕಿಂಗ್ ಎಲಿಮಿನೇಷನ್ ಅನ್ನೋದಕ್ಕಿಂತ ಎಲ್ಲರೂ ಊಹಿಸಿದ್ದು ಇವರೇನಾ, ಊಹಿಸಿರ್ಲಿಲ್ಲ ಅಂತ ಹೇಳೋದು ಇಲ್ಲ. ಎಲ್ಲರೂ ಊಹಿಸಿದ್ದು ಇವರೇ. ಶಾಕಿಂಗ್ ಅಂತಲ್ಲ, ಎಲ್ಲ ನಾನ್ ಮಾಡಿದ್ದು ಇದೆ. ಯಾಕೆಂದ್ರೆ ವೀಕ್ಷಕರು ತುಂಬಾ ಜನ ಇವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿ ಅಪ್ಪ ಅಂತ ಕಾಯ್ತಾ ಇದ್ರು. ಅವ್ರು ಯಾರು ಅಲ್ಲವರು ಧ್ರುವಂತ್ ಅವರೇ ಎಲಿಮಿನೇಟ್ ಆಗಿರೋದು ಮಿಡ್ ವೀಕ್ ಅಲ್ಲಿ ಅಂತ ನನ್ನ ಪ್ರಕಾರ. ಯಾಕೆ ಅಂದ್ರೆ ವೋಟಿಂಗ್ ಅಲ್ಲೂ ಕಡಿಮೆ ಇತ್ತು. ಮೇನ್ ಆಗಿ ಪಬ್ಲಿಕ್ ತುಂಬಾ ಜನ ಧ್ರುವಂತ್ ಅವರೇ ಎಲಿಮಿನೇಟ್ ಆಗ್ಲಿ ಅಂತ ಕಾಯ್ತಾ ಇದ್ರು. ಕೊನೆಗೆ ಪಬ್ಲಿಕ್ ಮರ್ಯಾದೆ ಕೊಟ್ಟು, ಪಬ್ಲಿಕ್ ಒಂದು ಓಟ್ಸ್ಗೆ ಮರ್ಯಾದೆ ಕೊಟ್ಟು ಕೊನೆಗೆ ಅವ್ರನ್ನೇ ಕಳಿಸಿದಾರಂತ ಅನಿಸ್ತಾ ಇದೆಲ್ಲ. ಎಲಿಮಿನೇಟ್ ಆಗಿರ್ಬೋದು, ಆಗ್ತಾರೆ, ಆಗಿರ್ತಾರೆ ಆಲ್ರೆಡಿ ಅಂತ ಏನ್ ಬೇಕಾದ್ರೂ ಬರ್ಕೊಳ್ಳಿ. ಒಂದೊಂದು ಸತ್ಯ, ಅವರೇ ಹೆಲ್ಮೆಟ್ ಆಗೋದು. ಸರಿನಾ? ಮತ್ತೆ ನಿಮ್ಮ ಪ್ರಕಾರ ಯಾರು ಆಗ್ಬೇಕಾಗಿತ್ತು? ಮತ್ತೆ ಧ್ರುವಂತ್ ಹೆಲ್ಮೆಟ್ ಆಗಿರೋದಕ್ಕೆ ಖುಷಿನಾ, ಏನಾಯ್ತಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇನ್ನು ಗೊತ್ತಾಯ್ತಲ್ಲ ಟಾಪ್ 6 ಇವರೇ ಅಂತ. ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ, ಧನುಷ್, ರಘು ಇವರೇ ಸೀಸನ್ 12ನ ಟಾಪ್ 6 ಕಂಟೆಸ್ಟೆಂಟ್ ಗಳಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಧ್ರುವಂತ್ ಅವರು ಹೆಲ್ಮೆಟ್ ಆಗಿರೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ನೋಡೋಣ, ಎಪಿಸೋಡ್ ನೋಡೋಣ, ಏನೆಲ್ಲ ಏನೆಲ್ಲ ಆಗಬಹುದು ಅಂತ. ತುಂಬಾ ಜನ ತುಂಬಾ ಹೆಸರು ಹೇಳ್ತಾರೆ. ಕಾವ್ಯ ಅಂತಾರೆ, ರಘು ಅಂತಾರೆ, ಧ್ರುವಂತ್ ಅಂತಾರೆ. ಖಂಡಿತವಾಗ್ಲೂ ನನ್ನ ಪ್ರಕಾರ ಅಂತೂ ಧ್ರುವಂತ್ ಅವರು ಹೆಲ್ಮೆಟ್ ಆಗಿರ್ಲೇಬೇಕು, ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಗಿದ್ದಾರೆ. ಸರಿನಾ? ನೋಡೋಣ ಏನೆಲ್ಲ ಆಗುತ್ತೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.